ಸ್ವಾಗತ. ನಾನು ಸುಷ್ಮಾ. ಸಿಲಿಕಾನ್ ಸಿಟಿಗೆ ಬಂದೇ ಬಿಟ್ಟಿದೆಯಾ ರೂಪಾಂತರಿ ಕೊರೋನಾ. ಬ್ರಿಟನ್ಸ್ ಸೋಂಕಿತರ ಬಗ್ಗೆ ಆರೋಗ್ಯ ಸಚಿವರು ಹೇಳಿದ್ದೇನು? ನಾಳೆ ರಿಲೀಸ್ ಆಗೋ ಹೊಸ ವರ್ಷಾಚರಣೆಯ ರೂಲ್ಸ್ ಹೇಗಿರುತ್ತೆ? ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆದ ತಲೈವಾಗೆ ವೈದ್ಯರ ಸಲಹೆಗಳು ಏನು? ಇದೆಲ್ಲವನ್ನು ನೋಡೋಣ. ಬ್ರಿಟನ್ನಿಂದ ಬೆಂಗಳೂರಿಗೆ ಬಂದವರು ಕೊರೋನಾ ರೂಪಾಂತರಿ ಹೊತ್ತು ತಂದಿದ್ದಾರಾ? ವಿದೇಶದಿಂದ ಬಂದು ನಾಪತ್ತೆಯಾದವರ ಬಗ್ಗೆ ಸಚಿವರು ಹೇಳಿದ್ದು ಏನು? ಹೊಸ ವರ್ಷದಂದು ಮೋಜು ಮಸ್ತಿಗೆ ಪ್ಲಾನ್ ಮಾಡಿದವರಿಗೆ ಕಾದಿರೋ ಶಾಕ್ ಏನು? ಇದೆಲ್ಲವನ್ನು ನೋಡೋಣ ಕೊರೋನಾ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಬೆಂಗಳೂರಿನಲ್ಲಿ ಬ್ರಿಟನ್ ಭೂತದ ಭೀತಿ ಕ್ಷಣಕ್ಕೂ ಹೆಚ್ಚಾಗ್ತಿದೆ. ಬ್ರಿಟನ್ನಿಂದ ಬಂದಿರುವ 14 ಜನರಿಗೆ ಕೊರೋನಾ ಪಾಸಿಟಿವ್ ಬಂದಿದೆ ಅಂತ ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ಹೇಳಿದ್ದಾರೆ. ಸೋಂಕಿತರ ಮಾದರಿಯನ್ನು ಲ್ಯಾಬ್ಗೆ ಕಳಿಸಲಾಗಿದ್ದು ಅವರಿಗೆ ಹೊಸ ಪ್ರಭೇದದ ಸೋಂಕಿದೆಯಾ ಎಂಬ ಬಗ್ಗೆ ಇವತ್ತು ಅಥವಾ ನಾಳೆ ವರದಿ ಬರಲಿದೆ. ಹೊಸ ಪ್ರಭೇದದ ಸೋಂಕಿದ್ರೆ ಕೇಂದ್ರ ಸರ್ಕಾರವೇ ತಿಳಿಸುತ್ತೆ ಅಂತ ಹೇಳಿದ್ರು. ವಿದೇಶದಿಂದ ಬೆಂಗಳೂರಿಗೆ ಬಂದ ಕೆಲವರು ಇನ್ನೂ ಟ್ರೇಸ್ ಆಗಿಲ್ಲ ಅಂತ ಸಚಿವ ಸುಧಾಕರ್ ಹೇಳಿದರು. ನಾಪತ್ತೆಯಾದವರಿಗಾಗಿ ಬಿಬಿಎಂಪಿ ಗೃಹ ಇಲಾಖೆ ಹುಡುಕಾಟ ನಡೆಸಿದ್ದು ನಾವು ಗೃಹ ಇಲಾಖೆ ತಂಡ ಮಾಡಿದ್ದೇವೆ. ನಾಳೆ ಗೃಹ ಸಚಿವರ ಅಧ್ಯಕ್ಷತೆಯಲ್ಲಿ ಸಭೆ ಇದ್ದು ಇನ್ನು ಪತ್ತೆಯಾಗದವರನ್ನ ಹೇಗೆ ಪತ್ತೆ ಹಚ್ಚಬೇಕು, ಹೇಗೆ ಪರೀಕ್ಷೆಗೆ ಒಳಪಡಿಸಬೇಕು ಅಂತ ಚರ್ಚಿಸ್ತೀವಿ ಅಂತ ತಿಳಿಸಿದ್ರು. ಅಲ್ಲದೆ ವಿದೇಶದಿಂದ ಬರುವ ಎಲ್ಲರೂ ಕೋವಿಡ್ ವರದಿ ತರಬೇಕಾಗಿದ್ದು ಯಾರೂ ಆತಂಕಕ್ಕೆ ಒಳಗಾಗುವ ಅಗತ್ಯ ಇಲ್ಲ. ಈ ವೈರಾಣು ಗುಣ ಮ್ಯೂಟೇಟ್ ಆಗಿರುತ್ತೆ ಅಂತ ತಿಳಿಸಿದ್ರು. ಮೊದಲ ಹಂತದಲ್ಲಿ ಬಂದವರಿಗೆ ಕೊರೋನಾ ಹೊಸ ಪ್ರಭೇದದ ಬಗ್ಗೆ ಗೊತ್ತಿರಲಿಲ್ಲ. ಹೀಗಾಗಿ ಯಾವುದೇ ನಿರ್ಬಂಧ ಇಲ್ಲದೆ ಓಡಾಡಿದ್ದಾರೆ ಅಂತ ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ತಿಳಿಸಿದ್ದು ಮತ್ತಷ್ಟು ಆತಂಕ ಹೆಚ್ಚು ಮಾಡಿದೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು ಇಂಗ್ಲೆಂಡ್ನಿಂದ ಬಂದವರ ಮಾಹಿತಿ ಟ್ರೇಸ್ ಮಾಡಿದ್ದು ಕೋವಿಡ್ ಟೆಸ್ಟ್ ಮಾಡಿಸಿಕೊಳ್ಳೋಕೆ ಕರೆ ಮಾಡಿ ತಿಳಿಸಿದ್ದಾರೆ. 2 ದಿನಗಳಲ್ಲಿ ಎಲ್ಲರನ್ನೂ ಟ್ರೇಸ್ ಮತ್ತು ಟ್ರ್ಯಾಕ್ ಮಾಡ್ತೇವೆ ಅಂತ ಹೇಳಿದರು. ಹೊಸ ವರ್ಷದಂದು ಪಾರ್ಟಿ ಮೋಜು ಮಸ್ತಿಗೆ ಪ್ಲಾನ್ ಮಾಡಿದವರಿಗೆ ಶಾಕ್ ಆಗಿದೆ. ಈ ಬಾರಿ ಅದ್ದೂರಿ ಹೊಸ ವರ್ಷಾಚರಣೆಗೆ ಕಂಪ್ಲೀಟ್ ಬ್ರೇಕ್ ಬೀಳಲಿದ್ದು ಹೊಸ ವರ್ಷ ಅಂತ ರಾತ್ರಿ ಹೊರಗೆ ಬಂದ್ರೆ ಗುನ್ನ ಫಿಕ್ಸ್ ಆಗಲಿದೆ. ಬೆಂಗಳೂರು ಸೇರಿ ರಾಜ್ಯಾದ್ಯಂತ ಸೆಲೆಬ್ರೇಷನ್ಗೆ ಬ್ರೇಕ್ ಬೀಳೋ ಸಾಧ್ಯತೆ ಇದ್ದು ಬಾರ್ ಅಂಡ್ ರೆಸ್ಟೋರೆಂಟ್, ಪಬ್ ಅಂಡ್ ಕ್ಲಬ್ ಎಷ್ಟು ಹೊತ್ತು ಓಪನ್ ಮಾಡಬೇಕು ಅನ್ನೋದು ಇನ್ನೂ ಸ್ಪಷ್ಟವಾಗಿಲ್ಲ. ಹೀಗಾಗಿ ರಾಜ್ಯ ಸರ್ಕಾರದ ನ್ಯೂ ಇಯರ್ ನಿಯಮಗಳು ಹೇಗಿರುತ್ತೆ, ಮಾರ್ಗಸೂಚಿ ಏನು ಅನ್ನೋದು ತೀವ್ರ ಕುತೂಹಲ ಮೂಡಿಸಿದೆ. ರಾಜ್ಯದಲ್ಲಿ ಹೊಸ ವರ್ಷ ಆಚರಣೆ ಮಾಡೋಕೆ ಕಂಪ್ಲೀಟ್ ಬ್ರೇಕ್ ಬೀಳಲಿದೆ. ನಾಳೆ ಹೊಸ ಮಾರ್ಗಸೂಚಿ ಬಿಡುಗಡೆ ಮಾಡಲಾಗುವುದು ಅಂತ ಬೆಂಗಳೂರಿನಲ್ಲಿ ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ಹೇಳಿದರು. ಹೆಚ್ಚು ಜನ ಒಂದು ಕಡೆ ಸೇರಿದರೆ ಸಮಸ್ಯೆ ಆಗುವ ಸಾಧ್ಯತೆ ಇದೆ. ಅಲ್ಲದೆ ಪಾರ್ಟಿ ವೇಳೆ ಜನರನ್ನ ಕಂಟ್ರೋಲ್ ಮಾಡೋದು ಕಷ್ಟ. ಹೀಗಾಗಿ ಸಾರ್ವಜನಿಕ ಸ್ಥಳಗಳಲ್ಲಿ ಪಾರ್ಟಿಗಳಿಗೆ ಅವಕಾಶ ಇಲ್ಲ. ಈ ಬಗ್ಗೆ ಈಗಾಗಲೇ ಪೊಲೀಸ್ ಆಯುಕ್ತರು ಸ್ಪಷ್ಟಪಡಿಸಿದ್ದಾರೆ ಅಂತ ತಿಳಿಸಿದರು. ಕೊರೋನಾ ನಿಯಂತ್ರಿಸುವುದಾಗಿ ಹೊಸ ವರ್ಷಾಚರಣೆ ಮೇಲೆ ಪೊಲೀಸ್ ಇಲಾಖೆ ಹದ್ದಿನ ಕಣ್ಣಿಡಲಿದೆ. ಯಾವುದೇ ಸಾರ್ವಜನಿಕ ಸ್ಥಳದಲ್ಲಿ ಸಂಭ್ರಮಾಚರಣೆ ಮಾಡದಂತೆ ನಿಗಾ ವಹಿಸಲಿದ್ದು ಪ್ರವಾಸಿ ತಾಣಗಳಲ್ಲಿ ರಾತ್ರಿ ಪಾರ್ಟಿಗಳಿಗೆ ಅವಕಾಶ ಇಲ್ಲ. ಬೆಂಗಳೂರು ಸುತ್ತಮುತ್ತ ಪ್ರವಾಸಿ ತಾಣಗಳಿಗೆ 2 ದಿನ ಮೊದಲೇ ನಿರ್ಬಂಧ ವಿಧಿಸಿದ್ದು ಈಗಾಗಲೇ ನಂದಿಬೆಟ್ಟ ಸೇರಿ ಉಳಿದ ಪ್ರವಾಸಿ ತಾಣಗಳಲ್ಲಿ ಪ್ರವಾಸಿಗರಿಗೆ ಪ್ರವೇಶ ನಿರ್ಬಂಧಿಸಲಾಗಿದೆ. ಅಲ್ಲದೆ ಇನ್ನು ಪಾರ್ಟಿಗಳಲ್ಲಿ ನಿಗದಿತ ಸಂಖ್ಯೆಯ ಮಂದಿಗೆ ಮಾತ್ರ ಸೇರೋಕೆ ಅವಕಾಶ ನೀಡಲಿದೆ. ರಾಜ್ಯದಲ್ಲೂ ರೂಪಾಂತರಗೊಂಡ ಕೊರೋನಾದ ಭೀತಿ ಹೆಚ್ಚಾಗ್ತಿದೆ. ಹೀಗಾಗಿ ಈ ವರ್ಷವೂ ಕಾವೇರಿ ತಟದಲ್ಲಿ ಹೊಸ ವರ್ಷಾಚರಣೆಗೆ ಬ್ರೇಕ್ ಹಾಕಲಾಗಿದೆ. ಮಳವಳ್ಳಿಯ ಮುತ್ತತ್ತಿ, ಶ್ರೀರಂಗಪಟ್ಟಣದ ಕೆಆರ್ಎಸ್ ನೀರು, ಕಾವೇರಿ ನದಿಯ ಬಲ್ಮೂರಿ ಸೇರಿ ಹಲವೆಡೆ ನ್ಯೂ ಇಯರ್ಗೆ ನಿಷೇಧ ಮಾಡಲಾಗಿದೆ. ಜೊತೆಗೆ ಶ್ರೀರಂಗಪಟ್ಟಣ ಬಳಿಯ ಕರಿಘಟ್ಟಕ್ಕೂ ಪ್ರವಾಸಿಗರ ನಿಷೇಧ ಹೇರಲಾಗಿದೆ. ಸಾಂಸ್ಕೃತಿಕ ನಗರಿಗೂ ಕೊರೋನಾ ರೂಪಾಂತರದ ಭಯ ಕಾಡ್ತಿದೆ. ವಿದೇಶದಿಂದ ಬಂದಿದ್ದವರ ಪೈಕಿ ಒಬ್ಬರಿಗೆ ಕೊರೋನಾ ದೃಢವಾಗಿದ್ದು ಸೋಂಕಿತನ ಸಂಪರ್ಕದಲ್ಲಿದ್ದ ಮತ್ತೊಬ್ಬನಿಗೂ ಸೋಂಕು ವಕ್ಕರಿಸಿದೆ. ಅಮೆರಿಕೆಯಿಂದ ಬಂದಿದ್ದ ವಿದ್ಯಾರ್ಥಿ ಬ್ರಿಟನ್ನಲ್ಲಿ ಕೇವಲ 2 ಗಂಟೆ ಉಳಿದುಕೊಂಡಿದ್ದ. ಡಿಸೆಂಬರ್ 14ರಂದು ಮೈಸೂರಿಗೆ ಬಂದಿದ್ದ ವಿದ್ಯಾರ್ಥಿಯ ಸಂಪರ್ಕದಲ್ಲಿದ್ದ ಆತನ ಸಹೋದರನಿಗೂ ಕೊರೋನಾ ಪಾಸಿಟಿವ್ ಬಂದಿದೆ. ಕಡಲತಡಿ ಮಂಗಳೂರಿಗೆ ಬ್ರಿಟನ್ನಿಂದ 74 ಪ್ರಯಾಣಿಕರು ಎಂಟ್ರಿ ಆಗಿದ್ದಾರೆ. ಡಿಸೆಂಬರ್ 7ರಿಂದ ಇಲ್ಲಿವರೆಗೂ ಒಟ್ಟು 74 ಪ್ರಯಾಣಿಕರು ಬಂದಿದ್ದು ಎಲ್ಲ ಪ್ರಯಾಣಿಕರನ್ನ ಹುಡುಕಿ ಪರೀಕ್ಷೆ ನಡೆಸಲಾಗಿದೆ. ಎಲ್ಲ ರಿಪೋರ್ಟ್ ನೆಗೆಟಿವ್ ಬಂದಿದ್ದು ಸೋಂಕು ದೃಢವಾಗದಿದ್ದರೂ ಕೂಡ 74 ಜನರಿಗೆ ಹೋಮ್ ಕ್ವಾರಂಟೈನ್ಗೆ ಸೂಚನೆ ಮಾಡಲಾಗಿದೆ. ಹೀಗಾಗಿ ಜಿಲ್ಲಾಡಳಿತ ನಿಟ್ಟುಸಿರು ಬಿಟ್ಟಿದ್ದು ಮಂಗಳೂರು ವಿಮಾನ ನಿಲ್ದಾಣದಲ್ಲಿ ತೀವ್ರ ತಪಾಸಣೆ ನಡೆಸಲಾಗುತ್ತಿದೆ. ನಿರ್ಭಯಾ ಸೇಫ್ ಸಿಟಿ ಟೆಂಡರ್ನಲ್ಲಿ ಅಧಿಕಾರಿಗಳ ನಡುವೆ ಗುದ್ದಾಟ ನಡೀತಿರೋದು ಯಾಕೆ? ಸಿಎಂ ಇಬ್ರಾಹಿಂ ಭೇಟಿಯಾಗಿದ್ಯಾಕೆ? ಎಚ್ಡಿ ಕುಮಾರಸ್ವಾಮಿ ಧ್ವಂಸಗೊಂಡ ಜಾಗದಲ್ಲೇ ವಿಷ್ಣು ಪ್ರತಿಮೆ ಪ್ರತಿಷ್ಠಾಪನೆ ಆಗೋದು ಯಾವತ್ತು? ಇದೆಲ್ಲವನ್ನು ನೋಡೋಣ ಬೆಂಗಳೂರು ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ನಿರ್ಭಯಾ ಸೇಫ್ ಸಿಟಿ ಟೆಂಡರ್ ಕಳ್ಳಾಟ ಕೇಸ್ನಲ್ಲಿ ಐಪಿಎಸ್ ಅಧಿಕಾರಿಗಳ ನಡುವೆ ಶೀತಲ ಸಮರ ಮುಂದುವರೆದಿದೆ. ಹೇಮಂತ್ ನಿಂಬಾಳ್ಕರ್ ಡಿ ರೂಪಾ ಮಧ್ಯೆ ಕೋಲ್ಡ್ ವಾರ್ ನಡೆದಿದ್ದು ಹಾಡಿನ ಮೂಲಕ ಎದುರಾಳಿಗೆ ಡಿ ರೂಪಾ ಟಾಂಗ್ ಕೊಟ್ಟಿದ್ದಾರೆ. ಟೌನ್ ಹಾಲ್ನಲ್ಲಿ ನಡೆದ ಬಿಬಿಎಂಪಿ ನೌಕರರ ಕ್ಷೇಮಾಭಿವೃದ್ಧಿ ಸಂಘದ ಕಾರ್ಯಕ್ರಮದಲ್ಲಿ ಹಾಡಿದ ಡಿ ರೂಪಾ ಹಾಡಿನ ಮಧ್ಯೆ ಎಚ್ಚರಿಕೆ ನೀಡಿದ್ರು. ಅಲ್ಲದೆ ಇದು ಅರ್ಥವಾಗುವವರಿಗೆ ಅರ್ಥವಾಗುತ್ತೆ ಅಂತ ಹೇಳಿದರು.
ಹಾಡಿನ ಮೂಲಕ ಡಿ ರೂಪಾ ಟಾಂಗ್ ಕೊಟ್ಟರೆ ಸುದ್ದಿಗೋಷ್ಠಿ ನಡೆಸಿ ಹೇಮಂತ್ ನಿಂಬಾಳ್ಕರ್ ತಿರುಗೇಟು ಕೊಟ್ಟರು. ನಿರ್ಭಯಾ ಸೇಫ್ ಸಿಟಿ ಟೆಂಡರ್ ಮಾಹಿತಿ ಸೋರಿಕೆ ಕೇಸ್ನಲ್ಲಿ ಡಿ ರೂಪಾಗೆ ಪರೋಕ್ಷವಾಗಿ ವ್ಯಂಗ್ಯವಾಡಿದ್ರು. ಕುಂಬಳಕಾಯಿ ಕಳ್ಳ ಅಂದ್ರೆ ಹೆಲ್ಲು ಮುಟ್ಟಿ ನೋಡ್ಕೊಳ್ತಾರಂತೆ. ಈಗ ಅದೇ ರೀತಿ ಸಾಮಾಜಿಕ ಜಾಲತಾಣದಲ್ಲಿ ನಡೀತಿದೆ. ನಾನು ನನ್ನ ವ್ಯಾಪ್ತಿಯೊಳಗೆ ಮಾತ್ರ ಮಾತನಾಡ್ತೇನೆ ಅಂತ ಐಪಿಎಸ್ ಅಧಿಕಾರಿ ಹೆಚ್ಚುವರಿ ಪೊಲೀಸ್ ಆಯುಕ್ತ ಹೇಮಂತ್ ನಿಂಬಾಳ್ಕರ್ ಹೇಳಿದ್ರು. ಶಾದಿ.ಕಾಮ್ನಲ್ಲಿ ಪರಿಚಯವಾಗಿ ಮದುವೆಯಾಗೋದಾಗಿ ನಂಬಿಸಿ ಮೋಸ ಮಾಡಿದ ವ್ಯಕ್ತಿ ವಿರುದ್ಧ ಮಹಿಳೆ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾಳೆ. ಮದುವೆ ಆಗ್ತೀನಿ ಅಂತ ಹೇಳಿದ ಯೋಗೀಶ್ ಸಿ ಕಾರ್ತಿಕ್ ಎಂಬಾತನ ಮಾತು ನಂಬಿ ಮಹಿಳೆ 70 ಲಕ್ಷದ ಫ್ಲಾಟ್ ಕೊಡಿಸಿದ್ಲು. ಆದರೆ ಫ್ಲಾಟ್ ಪಡೆಯುತ್ತಿದ್ದಂತೆ ಇಲ್ಲಸಲ್ಲದ ಆರೋಪ ಹೊರಿಸಿ ಮದುವೆಗೆ ನಿರಾಕರಿಸಿದಂತೆ. ಹೀಗಾಗಿ ಸುಬ್ರಹ್ಮಣ್ಯಪುರ ಪೊಲೀಸ್ ಠಾಣೆಗೆ ಮಹಿಳೆ ದೂರು ನೀಡಿದ್ದಾಳೆ. ಈ ವೇಳೆ ಕೇಸ್ ಮುಚ್ಚಿ ಹಾಕಿಸೋಕೆ ಪಿಸಿ ಕೂಡ ಯತ್ನಿಸಿದ್ದಾರೆ ಅಂತ ಆರೋಪಿಸಿದ್ದಾಳೆ. ಸಿಎಂ ಇಬ್ರಾಹಿಂ ಕಾಂಗ್ರೆಸ್ ತೊರೆಯುತ್ತಾರೆ ಅನ್ನೋ ಸುದ್ದಿ ಮತ್ತಷ್ಟು ಗಟ್ಟಿಯಾದಂತೆ ಕಾಣ್ತಿದೆ. ಸಿಎಂ ಇಬ್ರಾಹಿಂ ನಿವಾಸಕ್ಕೆ ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಭೇಟಿ ನೀಡಿದ್ರು. ಬೆಂಗಳೂರಿನ ನಿವಾಸಕ್ಕೆ ಭೇಟಿ ನೀಡಿ ಪ್ರಸ್ತುತ ರಾಜಕೀಯ ವಿದ್ಯಮಾನಗಳ ಬಗ್ಗೆ ಚರ್ಚೆ ಮಾಡಿದ್ರು. ಎರಡನೇ ಬಾರಿ ಸಿಎಂ ಇಬ್ರಾಹಿಂ ಮನೆಗೆ ಎಚ್ಡಿಕೆ ಭೇಟಿ ನೀಡಿದ್ದು ತೀವ್ರ ಕುತೂಹಲ ಮೂಡಿಸಿದೆ. ವಿಷ್ಣುವರ್ಧನ್ ಪ್ರತಿಮೆ ಧ್ವಂಸಕ್ಕೆ ಸಂಬಂಧ ವಿಷ್ಣುವರ್ಧನ್ ಅಭಿಮಾನಿಗಳು ನಿರ್ಮಲಾನಂದ ಶ್ರೀಗಳನ್ನ ಭೇಟಿಯಾಗಿದ್ರು. ಚಿಕ್ಕಬಳ್ಳಾಪುರದ ಆದಿಚುಂಚನಗಿರಿ ಮಠದಲ್ಲಿ ಭೇಟಿ ಮಾಡಿದ್ದು ಸಚಿವ ವಿ ಸೋಮಣ್ಣ ಶ್ರೀಗಳ ನೇತೃತ್ವದಲ್ಲಿ ಚರ್ಚೆ ನಡೆಸಿದ್ರು. ಈ ವೇಳೆ ಮೊದಲಿದ್ದ ಜಾಗದಲ್ಲೇ ವಿಷ್ಣು ಪ್ರತಿಮೆ ಮರುಸ್ಥಾಪನೆಗೆ ಶ್ರೀಗಳು ಒಪ್ಪಿಗೆ ಕೊಟ್ಟಿದ್ದಾರೆ. ನಾಳೆ ವಿಷ್ಣು ಪ್ರತಿಮೆ ಮರುಸ್ಥಾಪನೆಗೆ ಭೂಮಿ ಪೂಜೆ ನೆರವೇರಲಿದ್ದು ಡಿಸೆಂಬರ್ 30ರಂದು ವಿಷ್ಣುವರ್ಧನ್ ಪುಣ್ಯ ಸ್ಮರಣೆ ಎಂದೇ ಪ್ರತಿಮೆ ಮರುಸ್ಥಾಪನೆಯಾಗಲಿದೆ. ವಿಷ್ಣುವರ್ಧನ್ ಪ್ರತಿಮೆ ಧ್ವಂಸದಿಂದ ಆಕ್ರೋಶಗೊಂಡಿರೋ ನಟ ಸುದೀಪ್ ಪ್ರತಿಮೆ ಧ್ವಂಸ ಮಾಡಿದವರಿಗೆ ಖಡಕ್ ಎಚ್ಚರಿಕೆ ಕೊಟ್ಟಿದ್ದಾರೆ. ಯಾರು ಈ ಕೃತ್ಯವನ್ನ ಮಾಡಿದ್ದೀರೋ ಅವರು ದಯವಿಟ್ಟು ಎಲ್ಲೂ ಕಾಣಿಸ್ಕೊಳ್ಬೇಡಿ. ನೀವು ಯಾರು ಅಂತ ಗೊತ್ತಾದ ದಿನ ನೀವು ಏನಾಗ್ತಿರೋ ಗೊತ್ತಿಲ್ಲ. ದಯವಿಟ್ಟು ನಿಮ್ಮ ಹೆಸರು ಆಚೆ ಬರೋ ಮುನ್ನವೇ ದೇಶ ಬಿಟ್ಟು ಓಡ್ ಹೋಗಿ ಅಂತ ಹೇಳಿದ್ದಾರೆ. ಅಲ್ಲದೆ ಈ ಪ್ರತಿಮೆಗಿಂತ ಅಪ್ಪನಂತ ಪ್ರತಿಮೆ ನಾವು ಕಟ್ತೇವೆ, ಆದ್ರೆ ಈ ಕೃತ್ಯ ಮಾಡೋ ಮನಸ್ಸು ಮಾಡಿರೋದು ಸರಿಯಲ್ಲ ಅಂತ ಹೇಳಿದ್ದಾರೆ. ಗ್ರಾಮ ಪಂಚಾಯತ್ ಚುನಾವಣಾ ಕೆಲಸಕ್ಕೆ ಬಂದ ಸಿಬ್ಬಂದಿಗೆ ತಹಸೀಲ್ದಾರ್ ವ್ಯಾಯಾಮ ಹೇಳಿಕೊಟ್ಟಿದ್ದಾರೆ. ಚುನಾವಣಾ ಪ್ರಕ್ರಿಯೆಗೂ ಮುನ್ನ ಸಿಬ್ಬಂದಿಗೆ ಯೋಗ ವ್ಯಾಯಾಮ ಹೇಳಿಕೊಟ್ಟು ಆರೋಗ್ಯ ಕಾಪಾಡಿಕೊಳ್ಳುವಂತೆ ಬೆಂಗಳೂರು ದಕ್ಷಿಣ ತಾಲೂಕಿನ ತಹಸೀಲ್ದಾರ್ ಶಿವಪ್ಪ ಲಮಾಣಿ ತಿಳಿಸಿದರು. ತಹಸೀಲ್ದಾರ್ ಹುದ್ದೆಗೆ ಬರುವ ಮುನ್ನ ಶಿವಪ್ಪ ಲಮಾಣಿ ಭಾರತೀಯ ಸೇನೆಯಲ್ಲಿ ಸೇವೆ ಸಲ್ಲಿಸಿದ್ದಾರೆ. ರಿಲ್ಯಾಕ್ಸ್ ಮೂಡ್ನಲ್ಲಿದ್ದ ಸಿದ್ದರಾಮಯ್ಯ ಹರಟೆ ಹೊಡೆದಿದ್ದು ಹೇಗೆ? ಬೈಕ್ ಮೇಲೆ ಭೂಪನಬ್ಬ ಕಾರು ಹತ್ತಿಸಿದ್ದು ಹೇಗಿತ್ತು? ಆದೇಶ ಮೀರಿ ಅಂಜನಾದ್ರಿ ಬೆಟ್ಟದಲ್ಲಿ ಭಕ್ತರು ಮಾಡಿದ್ದೇನು? ಇದೆಲ್ಲವನ್ನು ನೋಡೋಣ ಸ್ಟೇಟ್ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಮೈಸೂರಿನ ಸಿದ್ದರಾಮನಹುಂಡಿಯಲ್ಲಿ ಸ್ನೇಹಿತನ ಮನೆಯಲ್ಲಿ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಊಟ ಸವಿಯುವಾಗ ಹನುಮ ಜಯಂತಿ ಪ್ರಸ್ತಾಪವಾಗಿದೆ. ಸಿದ್ದು ನಾಟಿಕೋಳಿ ಸಾರಲ್ಲಿ ಊಟ ಮಾಡುವಾಗ ಬೆಂಬಲಿಗನೊಬ್ಬ ಸರ್ ಇವತ್ತು ಹನುಮ ಜಯಂತಿ ಇದೆ ಅಂತ ಹೇಳಿದ್ದಾನೆ. ಆಗ ಸಿದ್ದರಾಮಯ್ಯ ಹೇ ಹನುಮ ಹುಟ್ಟಿದ ದಿನಾಂಕ ನಿನಗೆ ಗೊತ್ತಾ ಅಂತ ಕೇಳಿದ್ದಾರೆ. ಆಗ ಬೆಂಬಲಿಗ ಇಲ್ಲ ಎಂದಿದ್ದಕ್ಕೆ ಗೊತ್ತಿಲ್ಲ ಎಂದ ಮೇಲೆ ಹನುಮ ಜಯಂತಿ ಮಾಡಬಾರದು ಅಂತ ಸಿದ್ದರಾಮಯ್ಯ ಉತ್ತರಿಸಿದ್ದಾರೆ. ಸ್ವಗ್ರಾಮದಲ್ಲಿ ಸಿದ್ದರಾಮಯ್ಯ ಫುಲ್ ರಿಲ್ಯಾಕ್ಸ್ ಮೂಡ್ನಲ್ಲಿದ್ದರು. ಸಿದ್ದರಾಮನಹುಂಡಿ ಗ್ರಾಮಸ್ಥರ ಜೊತೆ ನಾನ್ ವೆಜ್ ಸಿಗರೇಟ್ ಬಗ್ಗೆ ಚರ್ಚಿಸಿದ್ರು. ನಾನ್ ವೆಜ್ ಮೇಲಿನ ಪ್ರೀತಿಯನ್ನು ಹಂಚಿಕೊಂಡ ಸಿದ್ದರಾಮಯ್ಯ ಸಿಗರೇಟ್ ಬಿಟ್ಟ ಕತೆ ಹೇಳಿ ಗ್ರಾಮಸ್ಥರ ಜೊತೆ ಹರಟೆ ಹೊಡೆದ್ರು. ಸಿದ್ದರಾಮಯ್ಯ ಒಂದೇ ದಿನ 2 ಬಂಡಲ್ ಸಿಗರೇಟ್ ಸೇದಿದ್ರಂತೆ. ಮೊದಲು 3 ಹೊತ್ತು ನಾನ್ ವೆಜ್ ತಿಂತಿದ್ರು. ಈಗ ಭಾನುವಾರ, ಬುಧವಾರ, ಶುಕ್ರವಾರ ಮಾತ್ರ ತಿಂತಾರಂತೆ. ಸ್ನೇಹಿತನ ಮನೆಯಲ್ಲಿ ಭರ್ಜರಿ ಬಾಡೂಟ ಸವಿದ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಬಾಲಕನಿಗೆ ಕನ್ನಡ ಮಾಧ್ಯಮದ ಬಗ್ಗೆ ಪಾಠ ಹೇಳಿದರು. ಊಟದ ನಂತರ ಸ್ನೇಹಿತನ ಮೊಮ್ಮಗನ ಜೊತೆ ಮಾತುಕತೆ ನಡೆಸಿದ ಅವರು ನೀನು ಯಾವ ಮೀಡಿಯಂನಲ್ಲಿ ಓದಿದ್ದೀಯಾ ಎಂದು ಪ್ರಶ್ನಿಸಿದಾಗ ನಾನು ಇಂಗ್ಲಿಷ್ ಮೀಡಿಯಂ ಎಂದು ಬಾಲಕ ಉತ್ತರಿಸಿದ. ಈ ವೇಳೆ ಇಂಗ್ಲಿಷ್ ಮೀಡಿಯಂನಲ್ಲಿ ಓದಿದವರೆಲ್ಲ ದೊಡ್ಡವರಾಗಲ್ಲ, ನಾನು ಕನ್ನಡ ಮೀಡಿಯಂನಲ್ಲಿ ಓದಿದ್ದು ಅಂತ ಹೇಳಿದ್ರು. ಜೆಡಿಎಸ್ ವರಿಷ್ಠ ದೇವೇಗೌಡರು ಸಿದ್ದರಾಮಯ್ಯಗೆ ಟಾಂಗ್ ಕೊಟ್ಟಿದ್ದಾರೆ. ಜೆಡಿಎಸ್ ಬೆಳೆಸೋದ್ರಲ್ಲಿ ಪಾತ್ರವಿಲ್ಲ ಎಂದಿದ್ದಕ್ಕೆ ತಿರುಗೇಟು ನೀಡಿದ್ದು, ನಾನು 6 ವರ್ಷ ಕಾಲ ಜೆಡಿಎಸ್ ರಾಜ್ಯಾಧ್ಯಕ್ಷನಾಗಿದ್ದೆ, ಹಾಗಾದ್ರೆ 6 ವರ್ಷಗಳು ಪಕ್ಷಕ್ಕೆ ಏನು ಮಾಡಲೇ ಇಲ್ವಾ ಅಂತ ಎಚ್ಡಿಡಿಗೆ ಸಿದ್ದರಾಮಯ್ಯ ಪ್ರಶ್ನಿಸಿದ್ರು. ಇದೇ ವೇಳೆ ಖರ್ಗೆ ಸಿಎಂ ಆಗದಂತೆ ಮಾಡಿದ್ರು ಎಂಬುದಕ್ಕೆ ತಿರುಗೇಟು ನೀಡಿದ್ದು ದೇವೇಗೌಡರು ಆ ಕಾಂಗ್ರೆಸ್ ನಾಯಕನ ಹೆಸರು ಹೇಳಲಿ, ನಾನಂತೂ ಅಲ್ಲ ಅಂತ ಹೇಳಿದ್ರು. ವಿಜಯಪುರ ಜಿಲ್ಲೆಯಲ್ಲಿ ಗ್ರಾಮ ಪಂಚಾಯಿತಿ ಚುನಾವಣೆ 2ನೇ ಹಂತದ ಮತದಾನ ಪೂರ್ಣಗೊಂಡಿದೆ. ಜಿಲ್ಲೆಯ ಚಡಚಣ, ಇಂಡಿ, ಸಿಂದಗಿ, ದೇವರ ಹಿಪ್ಪರಗಿ ತಾಲೂಕುಗಳ ಒಟ್ಟು 88 ಗ್ರಾಮ ಪಂಚಾಯಿತಿಗಳಿಗೆ ಮತದಾನ ನಡೆಯಿತು. ಇಂಡಿ ತಾಲೂಕಿನ ಬದಗುಣಕಿ ಗ್ರಾಮದಲ್ಲಿ ಕೊರೋನಾ ಕಾರಣಕ್ಕೆ ಚುನಾವಣಾ ಅಧಿಕಾರಿಗಳು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡಿದ್ದರು. ಬದಗುಣಕಿ ಗ್ರಾಮದ ಮತಗಟ್ಟೆಗಳಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗಿತ್ತು. ಕೊಪ್ಪಳ ಜಿಲ್ಲೆ ಗಂಗಾವತಿ ತಾಲೂಕಿನ ಅಂಜನಾದ್ರಿ ಬೆಟ್ಟದಲ್ಲಿ ಭಕ್ತರು ಹನುಮಾಲ ವಿಸರ್ಜಿಸಿದ್ದಾರೆ. ಕೊರೋನಾ ಭೀತಿ ಮತ್ತು ಚುನಾವಣಾ ಕಾರಣಕ್ಕೆ ಹನುಮಾಲ ವಿಸರ್ಜನೆ ಕಾರ್ಯಕ್ರಮಕ್ಕೆ ಜಿಲ್ಲಾಡಳಿತ ನಿಷೇಧ ಹೇರಿತ್ತು. ಗಂಗಾವತಿ ಭಕ್ತರಿಗೆ ಮಾಲ ವಿಸರ್ಜನೆಗೆ ಅವಕಾಶ ನೀಡಿತ್ತು. ಆದರೆ ಆದೇಶ ಮೀರಿ ಅಂತರಾಜ್ಯ ಮತ್ತು ಅಂತರ್ ಜಿಲ್ಲಾ ಭಕ್ತರು ಬೆಟ್ಟಕ್ಕೆ ಬಂದು ಹನುಮಾಲನನ್ನ ವಿಸರ್ಜನೆ ಮಾಡುತ್ತಿದ್ದಾರೆ. ಆ ಮೂಲಕ ಭಕ್ತರು ಆದೇಶ ಉಲ್ಲಂಘಿಸಿದ್ದಾರೆ.
ಚಿಕ್ಕಬಳ್ಳಾಪುರದ ಆದಿಚುಂಚನಗಿರಿ ಶಾಖಾ ಮಠಕ್ಕೆ ಸಚಿವ ಡಾಕ್ಟರ್ ಕೆ ಸುಧಾಕರ್ ಭೇಟಿ ನೀಡಿ ಶ್ರೀಗಳ ಆಶೀರ್ವಾದ ಪಡೆದರು. ಹನುಮ ಜಯಂತಿ ಪ್ರಯುಕ್ತ ಚಿಕ್ಕಬಳ್ಳಾಪುರದ ಮಠಕ್ಕೆ ಡಾಕ್ಟರ್ ನಿರ್ಮಲಾನಂದ ಶ್ರೀಗಳು ಆಗಮಿಸಿ ಹನುಮ ಮೂರ್ತಿಗೆ ಪೂಜೆ ಸಲ್ಲಿಸಿದರು. ಈ ವೇಳೆ ಮಠಕ್ಕೆ ಭೇಟಿ ನೀಡಿದ ಸಚಿವ ಸುಧಾಕರ್ ಶ್ರೀಗಳು ಉಭಯ ಕುಶಲೋಪರಿ ವಿಚಾರಿಸಿ ಆಶೀರ್ವಾದ ಪಡೆದರು. ಸ್ವಗ್ರಾಮದಲ್ಲಿ ವೋಟ್ ಹಾಕಿ ಸಿದ್ದರಾಮಯ್ಯ ಮಾಡಿದ್ದೇನು? ಮತದಾನದ ವೇಳೆ ಶಾಸಕನ ಪುತ್ರನ ಉದ್ದಟತನ ಹೇಗಿತ್ತು? ಅಭ್ಯರ್ಥಿಗಳು ಗಲಾಟೆ ಮಾಡಿದ್ದು ಯಾಕೆ? ಕಾನ್ಸ್ಟೇಬಲ್ ಮೇಲೆ ಹಲ್ಲೆ ಮಾಡಿದ್ದು ಯಾರು? ಇದೆಲ್ಲವನ್ನು ನೋಡೋಣ ಲೋಕಲ್ ವಾರ್ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ರಾಜ್ಯದಲ್ಲಿ ಎರಡನೇ ಹಂತದ ಗ್ರಾಮ ಪಂಚಾಯಿತಿ ಚುನಾವಣೆ ಮತದಾನ ಅಂತ್ಯವಾಗಿದೆ. 109 ತಾಲೂಕುಗಳ 2709 ಪಂಚಾಯಿತಿಗಳಿಗೆ ಚುನಾವಣೆ ನಡೆದಿದ್ದು 39,378 ಸದಸ್ಯ ಸ್ಥಾನಕ್ಕೆ ವೋಟಿಂಗ್ ಆಗಿದೆ. ಈ ಪೈಕಿ 3,697 ಪಂಚಾಯಿತಿ ಸ್ಥಾನಗಳಿಗೆ ಅಭ್ಯರ್ಥಿಗಳು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಒಟ್ಟು 1,05,431 ಅಭ್ಯರ್ಥಿಗಳು ಕಣದಲ್ಲಿದ್ದು ಡಿಸೆಂಬರ್ 31ಕ್ಕೆ ಫಲಿತಾಂಶ ಪ್ರಕಟವಾಗಲಿದೆ. ಮೈಸೂರು ತಾಲೂಕಿನ ಸ್ವಗ್ರಾಮ ಸಿದ್ದರಾಮನಹುಂಡಿಯಲ್ಲಿ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಮತ ಚಲಾಯಿಸಿದ್ದಾರೆ. ಗ್ರಾಮ ಪಂಚಾಯಿತಿ ಚುನಾವಣೆ ಪ್ರಯುಕ್ತ ಗ್ರಾಮಕ್ಕೆ ಆಗಮಿಸಿದ ಸಿದ್ದು ಮತಗಟ್ಟೆಗೆ ತೆರಳಿ ವೋಟ್ ಮಾಡಿದ್ರು. ಬಳಿಕ ಬಾಲ್ಯದ ಗೆಳೆಯ ಕೆಂಪಹೀರಯ್ಯ ಮನೆಯಲ್ಲಿ ಮುದ್ದೆ, ನಾಟಿಕೋಳಿ ಸಾರು, ಚಿಕನ್ ಚಾಪ್ ಸವಿದ್ರು. ನಂತರ ಹಳೆ ನೆನಪು ಮೆಲುಕು ಹಾಕಿ ಸಂತಸದ ಸಮಯವನ್ನ ಸಿದ್ದು ಕಳೆದರು. ರಾಯಚೂರು ಜಿಲ್ಲೆ ಸಿಂಧನೂರು ತಾಲೂಕಿನ ಬನ್ನಿಕನೂರು ಗ್ರಾಮದಲ್ಲಿ ಶಾಸಕ ವೆಂಕಟರಾವ್ ನಾಡಗೌಡ ಪುತ್ರ ದಾಂಧಲೆ ನಡೆಸಿದ್ದಾನೆ. ಕಾಂಗ್ರೆಸ್ ಬೆಂಬಲಿತರು ಮತದಾರರಿಗೆ ಚೀಟಿ ಕೊಟ್ಟು ಮತಗಳಿಗೆ ಕಳಿಸುತ್ತಿದ್ದಾರೆ. ಅಲ್ಲದೆ ಚುನಾವಣಾಧಿಕಾರಿಗಳು ಅದಕ್ಕೆ ಅವಕಾಶ ನೀಡುತ್ತಿದ್ದಾರೆ ಅಂತ ಆರೋಪಿಸಿ ಶಾಸಕರ ಪುತ್ರ ಅಭಿಷೇಕ್ ಮತದಾನಕ್ಕೆ ಅಡ್ಡಿಪಡಿಸಿದರು. ಜೊತೆಗೆ ಮತಗಟ್ಟೆ ಬಾಗಿಲು ಮುಚ್ಚಿ ಉದ್ದಟತನ ಪ್ರದರ್ಶಿಸಿ ಪೊಲೀಸರೊಂದಿಗೆ ವಾಗ್ವಾದಕ್ಕಿಳಿದಿದ್ರು. ಮೈಸೂರು ತಾಲೂಕಿನ ದನಗಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಡಿ ಸಾಲುಂಡಿಯಲ್ಲಿ ಅಭ್ಯರ್ಥಿಯೊಬ್ಬ ಹಣ ಹಂಚಿದ ಆರೋಪ ಕೇಳಿಬಂದಿದೆ. ಅಭ್ಯರ್ಥಿ ಬಿ ಬಸವರಾಜ್ ಎಂಬಾತ ಹಣ ಹಂಚಿದ್ದಾನೆ ಅಂತ ಗ್ರಾಮಸ್ಥರು ಆರೋಪಿಸಿದ್ದು ಕ್ರಮಕ್ಕೆ ಒತ್ತಾಯಿಸಿದ್ದಾರೆ. ಮಾಹಿತಿ ನೀಡಿದ್ರೂ ಪೊಲೀಸರು ಕ್ರಮ ಕೈಗೊಳ್ತಿಲ್ಲ ಅಂತ ದೂರಿದ್ದಾರೆ. ಸದ್ಯ ಅಭ್ಯರ್ಥಿ ಹಣ ಹಂಚಿದ ವಿಡಿಯೋ ವೈರಲ್ ಆಗಿದೆ. ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕಿನ ಕವಟಕೊಪ್ಪ ಗ್ರಾಮಸ್ಥರು ಗ್ರಾಮ ಪಂಚಾಯಿತಿ ಚುನಾವಣೆ ಬಹಿಷ್ಕರಿಸಿದ್ದಾರೆ. ನೆರೆ ಪರಿಹಾರ ಸಿಕ್ಕಿಲ್ಲ ಅಂತ ಆಕ್ರೋಶ ಹೊರಹಾಕಿರುವ ಗ್ರಾಮಸ್ಥರು ಪಂಚಾಯಿತಿಯ 8 ಸ್ಥಾನಗಳಿಗೆ ನಾಮಪತ್ರ ಸಲ್ಲಿಸಿರಲಿಲ್ಲ. ಹೀಗಾಗಿ ನಾಮಪತ್ರ ಸಲ್ಲಿಕೆಯಾದ ಕಾರಣ ಮತದಾನ ಪ್ರಕ್ರಿಯೆ ನಡೆದಿಲ್ಲ. 2019ರಲ್ಲಿ ಕೃಷ್ಣಾ ನದಿ ನೆರೆಗೆ ಸಿಲುಕಿದ ಗ್ರಾಮಸ್ಥರು ಪರಿಹಾರ ನೀಡೋಕೆ ಸರ್ಕಾರದ ವಿರುದ್ಧ ಗರಂ ಆಗಿ ಎಲೆಕ್ಷನ್ ಬಹಿಷ್ಕರಿಸಿದ್ದಾರೆ. ಕೊಪ್ಪಳ ಜಿಲ್ಲೆ ಗಂಗಾವತಿ ತಾಲೂಕಿನ ಮುಕುಂಪಿ ಗ್ರಾಮದ ಮತಗಟ್ಟೆಗೆ ಮಹಿಳೆಯರು ಪೂಜೆ ಸಲ್ಲಿಸಿದ್ದಾರೆ. ಮತದಾನಕ್ಕೂ ಮುನ್ನ ಮತಗಟ್ಟೆ ಬಾಗಿಲಿಗೆ ಮಹಿಳೆಯರು ಪೂಜೆ ನೆರವೇರಿಸಿದ್ದು ತಮ್ಮಿಷ್ಟವಾದ ಅಭ್ಯರ್ಥಿ ಗೆಲುವಿಗೆ ಪ್ರಾರ್ಥಿಸಿದ್ರು. ತಾಯಿ ಒಡೆದು ಆರತಿಗಳಿಗೆ ಪೂಜೆ ಸಲ್ಲಿಸಿದ್ರು. ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆದ ರಜನಿಕಾಂತ್ಗೆ ವೈದ್ಯರು ಕೊಟ್ಟ ಸಲಹೆ ಏನು? ದೆಹಲಿಯ ಟಿಕ್ರಿ ಬಾರ್ಡರ್ನಲ್ಲಿ ವಕೀಲರೊಬ್ಬರು ಆತ್ಮಹತ್ಯೆ ಮಾಡಿಕೊಂಡಿದ್ದು ಯಾಕೆ? ಮನ್ ಕಿ ಬಾತ್ನಲ್ಲಿ ಕರ್ನಾಟಕದ ಬಗ್ಗೆ ಮೋದಿ ಏನೆಲ್ಲ ಹೇಳಿದ್ರು? ಇದೆಲ್ಲವನ್ನು ನೋಡೋಣ ನ್ಯಾಷನಲ್ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಹೈದರಾಬಾದ್ನ ಅಪೋಲೋ ಆಸ್ಪತ್ರೆಯಿಂದ ಸೂಪರ್ ಸ್ಟಾರ್ ರಜನಿಕಾಂತ್ ಡಿಸ್ಚಾರ್ಜ್ ಆಗಿದ್ದಾರೆ. ಬಿಪಿಯಲ್ಲಿ ಏರಿಳಿತ ಹಿನ್ನೆಲೆ ಆಸ್ಪತ್ರೆಗೆ ದಾಖಲಾಗಿದ್ದ ರಜನಿಗೆ ಹಲವು ಸಲಹೆ ನೀಡಿ ವೈದ್ಯರು ಡಿಸ್ಚಾರ್ಜ್ ಮಾಡಿದ್ದಾರೆ. ಅಣ್ಣಾತೆ ಸಿನಿಮಾ ಶೂಟಿಂಗ್ಗೆ ಹೈದರಾಬಾದ್ಗೆ ಬಂದಿದ್ದ ರಜನಿಕಾಂತ್ ಬಿಪಿಯಲ್ಲಿ ಏರಿಳಿತವಾಗಿತ್ತು. ಹೀಗಾಗಿ ಅಪೋಲೋ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಇನ್ನು ಅಣ್ಣಾತೆ ಚಿತ್ರೀಕರಣದಲ್ಲಿ ಭಾಗಿಯಾಗಿದ್ದ ಕೆಲವರಿಗೆ ಕೊರೋನಾ ದೃಢಪಟ್ಟಿದ್ದು ಚಿತ್ರೀಕರಣ ನಿಲ್ಲಿಸಲಾಗಿದೆ. ಆದರೆ ರಜನಿಕಾಂತ್ಗೆ ಕೊರೋನಾ ಲಕ್ಷಣಗಳು ಇರಲಿಲ್ಲ. ಭೂಗತ ಪಾತಕಿ ಹಾಗೂ ಭಾರತದ ಮೋಸ್ಟ್ ವಾಂಟೆಡ್ ಭಯೋತ್ಪಾದಕ ದಾವೂದ್ ಇಬ್ರಾಹಿಂನ ಸಹಚರರನ್ನ ಬಂಧಿಸಲಾಗಿದೆ. ಜಾರ್ಖಂಡ್ನಲ್ಲಿ ಗುಜರಾತ್ ಉಗ್ರ ನಿಗ್ರಹ ಪಡೆಯ ಅಧಿಕಾರಿಗಳು ಅಬ್ದುಲ್ ಮಜೀದ್ನನ್ನ ಅರೆಸ್ಟ್ ಮಾಡಿದ್ದಾರೆ. 24 ವರ್ಷಗಳಿಂದ ತಲೆಮರೆಸಿಕೊಂಡಿದ್ದ ಅಬ್ದುಲ್ ಮಜೀದ್ನನ್ನ ಶಸ್ತ್ರಾಸ್ತ್ರಗಳ ಡೀಲಿಂಗ್ ಪ್ರಕರಣದಲ್ಲಿ ಬಂಧಿಸಿ ತೀವ್ರ ವಿಚಾರಣೆಗೆ ಒಳಪಡಿಸಲಾಗಿದೆ. ದೆಹಲಿ ಸುತ್ತಮುತ್ತಲಿನ ಗಡಿ ಮಾತ್ರವಲ್ಲದೆ ದೆಹಲಿಯ ಬುರಾರಿ ಗ್ರೌಂಡ್ನಲ್ಲೂ ರೈತರು ಪ್ರತಿಭಟನೆ ನಡೆಸಿದ್ದಾರೆ. ಇದೀಗ ರೈತರು ವಿನೂತನ ಪ್ರತಿಭಟನೆಗೆ ಮುಂದಾಗಿದ್ದು ಬುರಾರಿ ಗ್ರೌಂಡ್ನಲ್ಲೇ ಈರುಳ್ಳಿ ಬಿತ್ತನೆ ಮಾಡಿದ್ದಾರೆ. ಪ್ರತಿಭಟನಾ ಸ್ಥಳದಲ್ಲಿ ಭೂಮಿ ಹದ ಮಾಡಿ ಕೃಷಿ ಕಾರ್ಯದಲ್ಲಿ ತೊಡಗಿದ್ದಾರೆ. ಕೆಲವೇ ದಿನಗಳಲ್ಲಿ ದೇಶದ ಕೋವಿಶೀಲ್ಡ್ ಲಸಿಕೆ ತುರ್ತು ಬಳಕೆ ಅನುಮತಿ ಸಿಗುವ ಸಾಧ್ಯತೆ ಇದೆ. ಬ್ರಿಟನ್ ಸರ್ಕಾರದ ಲಸಿಕೆ ಅನುಮತಿ ನೀಡೋದನ್ನೇ ಕೇಂದ್ರ ಸರ್ಕಾರ ಕಾಯ್ತಿದ್ದು ಬ್ರಿಟನ್ನಲ್ಲಿ ಕೆಲವೇ ದಿನಗಳಲ್ಲಿ ಒಪ್ಪಿಗೆ ಸಿಗಲಿದೆ. ಬ್ರಿಟನ್ನಲ್ಲಿ ತುರ್ತು ಬಳಕೆಗೆ ಅವಕಾಶ ಸಿಕ್ಕರೆ ಭಾರತವು ಅನುಮತಿ ಕೊಡಲಿದೆ. ಆಕ್ಸ್ಫರ್ಡ್ ಆಸ್ಟ್ರಾಜೆನೆಕಾ ಅಭಿವೃದ್ಧಿಪಡಿಸಿರುವ ಕೋವಿಶೀಲ್ಡ್ ಲಸಿಕೆಯನ್ನ ಪುಣೆಯ ಸೆರಮ್ ಇನ್ಸ್ಟಿಟ್ಯೂಟ್ ಭಾರತದಲ್ಲಿ ಪ್ರಯೋಗ ನಡೆಸ್ತಾ ಇದೆ. 2 ದಿನಗಳ ಈಶಾನ್ಯ ರಾಜ್ಯಗಳ ಪ್ರವಾಸದಲ್ಲಿರುವ ಗೃಹ ಸಚಿವ ಅಮಿತ್ ಶಾ ಇಂದು ಮಣಿಪುರಕ್ಕೆ ತೆರಳಿದ್ದಾರೆ. ಮಣಿಪುರದ ಇಂಪಾಲ್ಗೆ ಆಗಮಿಸಿದ ಅಮಿತ್ ಶಾ ಅವರನ್ನ ಸಿಎಂ ಬಿರೇನ್ ಸಿಂಗ್ ಸ್ವಾಗತ ಕೋರಿದ್ರು. ಇಂದು ಮಣಿಪುರದಲ್ಲಿ ವಿವಿಧ ಯೋಜನೆಗಳಿಗೆ ಅಮಿತ್ ಶಾ ಶಂಕುಸ್ಥಾಪನೆ ಮಾಡಿದ್ರು.
ಉತ್ತರ ಪ್ರದೇಶದ ಸಿಎಂ ಯೋಗಿ ಆದಿತ್ಯನಾಥ್ ವಿರುದ್ಧ ಟ್ವೀಟ್ ಮಾಡಿ ಟೀಕಿಸಿದ್ದಾಗಿ ಯಶವಂತ್ ಸಿಂಗ್ ಅನ್ನೋರ ವಿರುದ್ಧ ದಾಖಲಾಗಿದ್ದ ಪ್ರಕರಣವನ್ನ ಅಲಹಾಬಾದ್ ಹೈಕೋರ್ಟ್ ರದ್ದುಗೊಳಿಸಿದೆ. ಇದೇ ವೇಳೆ ಭಿನ್ನಾಭಿಪ್ರಾಯವು ಪ್ರಜಾಪ್ರಭುತ್ವದ ವಿಶಿಷ್ಟ ಲಕ್ಷಣ ಅಂತ ಅಭಿಪ್ರಾಯಪಟ್ಟಿದ್ದಾರೆ. ಆದಿತ್ಯನಾಥ್ ಉತ್ತರ ಪ್ರದೇಶವನ್ನ ಜಂಗಲ್ ರಾಜ್ ಆಗಿ ಪರಿವರ್ತಿಸಿದ್ದಾರೆ ಮತ್ತು ರಾಜ್ಯದಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆ ಅಸ್ತಿತ್ವದಲ್ಲಿಲ್ಲ ಅಂತ ಯಶವಂತ್ ಸಿಂಗ್ ಟ್ವೀಟ್ ಮಾಡಿದ್ರು. ವರ್ಷದ ಕೊನೆ ಮನ್ ಕಿ ಬಾತ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಕರ್ನಾಟಕದ ಸೋಮೇಶ್ವರ ಬೀಚ್ನಲ್ಲಿ ಸ್ವಚ್ಛತಾ ಕಾರ್ಯದ ಬಗ್ಗೆ ಪ್ರಸ್ತಾಪ ಮಾಡಿದ್ರು. ಅನುದೀಪ್ ದಂಪತಿ ಇತರರು ಬೀಚ್ನಲ್ಲಿ 800ಕ್ಕೂ ಹೆಚ್ಚು ಕೆಜಿ ಕಸವನ್ನ ಸ್ವಚ್ಛಗೊಳಿಸಿದ್ದಾರೆ ಅಂತ ತಿಳಿಸಿದ್ರು. ಇದೇ ವೇಳೆ ಶ್ರೀರಂಗಪಟ್ಟಣದ ಬಗ್ಗೆ ಮಾತನಾಡಿದ ಅವರು, ಪುರಾತನ ವೀರಭದ್ರಸ್ವಾಮಿ ದೇವಸ್ಥಾನ ದುಸ್ಥಿತಿಯಲ್ಲಿತ್ತು. ಮಂದಿರದ ಸುತ್ತ ಹುಲ್ಲು ಗಿಡಗಂಟೆ ಬೆಳೆದುಕೊಂಡಿತ್ತು. ಹೀಗಾಗಿ ದೇಗುಲ ಜೀರ್ಣೋದ್ಧಾರಕ್ಕಾಗಿ ಯುವ ಬ್ರಿಗೇಡ್ ತಂಡಕ್ಕೆ ಸ್ಥಳೀಯರು ಸಹಕಾರ ನೀಡಿದ್ರು ಅಂತ ಹೇಳಿದ್ರು.